ದೀಪಾವಳಿ ಹಿನ್ನೆಲೆಯಲ್ಲಿ ಸಾಲು ಸಾಲು ರಜೆಗಳಿತ್ತು. ರಾಜಧಾನಿ ಬೆಂಗಳೂರಿನಿಂದ ಜನ ತಮ್ಮ ತಮ್ಮ ಊರಿಗೆ ಹೋಗಿದ್ರು. ಈಗ ರಜೆ ಮುಗಿಸಿಕೊಂಡು ವಾಪಸ್ಸು ತಮ್ಮ ಕರ್ಮಭೂಮಿಯತ್ತ ಅಂದರೆ ರಾಜಧಾನಿಯತ್ತ ವಾಪಸ್ಸು ಬರ್ತಾ ಇದ್ದಾರೆ. ಇದರ ಪರಿಣಾಮ ಅಲ್ಲಲ್ಲಿ ಜನಸಾಗರ ಕಾಣಿಸ್ತಾ ಇದೆ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣ ಹೌಸ್ಫುಲ್ ಆಗಿದೆ. ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತಿದ್ದಾರೆ ಪ್ರಯಾಣಿಕರು. ಹಬ್ಬ ಮುಗಿದ ನಂತರ ಬೆಂಗಳೂರಿಗೆ ಜನ ವಾಪಸ್ ಬರ್ತಿದ್ದಾರೆ. ಜನ್ಮಭೂಮಿಯಿಂದ ಕರ್ಮಭೂಮಿಯ ಕಡೆಗೆ ಪ್ರಯಾಣಿಕರಿಂದ ತುಂಬಿಕೊಂಡಿದೆ ಮೆಜೆಸ್ಟಿಕ್ನ ಒಳಗೂ ಹೊರಗೂ ದೊಡ್ಡ ಮಟ್ಟದ ಕ್ಯೂ ಕಾಣಿಸ್ತಾ ಇದೆ, ರಶ್ ಕಾಣಿಸ್ತಾ ಇದೆ. ಸಾಲು ಸಾಲು ರಜೆಗಳಿತ್ತು. ನೋಡ್ತಾ ಇದ್ದೀರಿ ಮೆಟ್ರೋ ಸ್ಟೇಷನ್ನ ದೃಶ್ಯ ಇದು. ದೊಡ್ಡ ಸಂಖ್ಯೆಯಲ್ಲಿ ಜನ ವಾಪಸ್ ಬರ್ತಾ ಇರೋದು, ರಜೆ ಮುಗಿಸಿ ವಾಪಸ್ ಬರ್ತಾ ಇದ್ದಾರೆ. ಮೊನ್ನೆ ಇಡೀ ಬೆಂಗಳೂರು ಖಾಲಿ ಖಾಲಿ ಹೊಡಿತಾ ಇತ್ತು. ಮತ್ತೆ ಬೆಂಗಳೂರು ತನ್ನ ಹಳೆಯ ರೂಪವನ್ನು ಪಡ್ಕೊಳ್ಳುವ ಮುನ್ಸೂಚನೆ ಕಾಣ್ತಾ ಇದೆ. ಮೆಜೆಸ್ಟಿಕ್ ಬಸ್ಸು ನಿಲ್ದಾಣ, ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ, ಇಲ್ಲೆಲ್ಲ ಜನಜಂಗುಳಿ ಕಾಣಿಸ್ತಾ ಇದೆ. ಜನ ವಾಪಸ್ ಬರ್ತಾ ಇರುವಂಥ ದೃಶ್ಯ ಇದು. ಮತ್ತೆ ಬೆಂಗಳೂರು ಸಹಜ ಸ್ಥಿತಿಯತ್ತ ಹೋಗ್ತಾ ಇದೆ. ಬೆಂಗಳೂರಿನ ಸಹಜ ಸ್ಥಿತಿ ಯಾವುದು ಅಂತಂದ್ರೆ ಧಾವಂತದ ಬದುಕು. ಆ ಧಾವಂತದ ಬದುಕಿಗೆ ಮತ್ತೆ ತೆರೆದುಕೊಳ್ತಾ ಇದ್ದಾರೆ ಜನ. 3-4 ದಿನ ಊರಲ್ಲಿ ಹಬ್ಬವನ್ನು ಆಚರಿಸಿ ತಮ್ಮವರೊಂದಿಗೆ ಟೈಮ್ ಸ್ಪೆಂಡ್ ಮಾಡಿ ಈಗ ವಾಪಸ್ಸು ಕಚೇರಿಗಳತ್ತ ಮುಖ ಮಾಡ್ತಾ ಇದ್ದಾರೆ. ಮನೆಯತ್ತ, ಬೆಂಗಳೂರಿನ ಮನೆಯತ್ತ ಬರ್ತಾ ಇದ್ದಾರೆ. ನಾಡಪ್ರಭು ಕೆಂಪೇಗೌಡ ಮೆಟ್ರೋ ನಿಲ್ದಾಣದಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನರು ರಶ್ಶಲ್ಲಿರುವಂಥದ್ದು. ಯಾಕೆಂತಂದರೆ ಕಳೆದ 3-4 ದಿನಗಳಿಂದ ದೀಪಾವಳಿ ಹಬ್ಬಕ್ಕೆ ಊರಿಗೆ ಹೋಗಿದ್ದಂತಹ ಜನರು ಇವತ್ತು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿ ಜನಸಂದಣಿ ಇರುವಂಥದ್ದು. ಯಾಕೆಂತಂದರೆ ಪ್ರತಿನಿತ್ಯ ಕೂಡ ಇಷ್ಟೊಂದು ಪ್ರಮಾಣದಲ್ಲಿ ಜನರು ಬರ್ತಾ ಇರಲಿಲ್ಲ. ಯಾಕೆಂತಂದರೆ ಇವತ್ತು ದಿಢೀರಾಗಿ ಬೆಳಗ್ಗೆಯಿಂದಲೇ ಅಂದರೆ ಊರಿಗೆ ತೆರಳಿದಂತಹ ಜನರು ಇವತ್ತು ಮೆಟ್ರೋ ಸ್ಟೇಷನ್ ಕಡೆ ಬರ್ತಾ ಇರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಸಾಗರೋಪಾದಿಯಲ್ಲಿ ಮೆಜೆಸ್ಟಿಕ್ನ ಮೆಟ್ರೋ ನಿಲ್ದಾಣಕ್ಕೆ ಬರ್ತಾ ಇದ್ದಾರೆ. ಮೆಟ್ರೋ ಸ್ಟೇಷನ್ ಒಳಭಾಗದಲ್ಲೂ ಕೂಡ ಸಾಕಷ್ಟು ತುಂಬಿ ತುಳುಕ್ತಾ ಇದ್ದಾರೆ ಜನರು. ಅಷ್ಟರ ಪ್ರಮಾಣದಲ್ಲಿ ಇವತ್ತು ಜನರು ಇರುವಂಥದ್ದು. ಹೀಗಾಗಿ ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಸರದಿ ಸಾಲಿನಲ್ಲಿ ಮೆಟ್ರೋ ನಿಲ್ದಾಣದ ಒಳಗಡೆ ಪ್ರವೇಶ ಪಡಿತಾ ಇರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಕೆಲಸಕ್ಕೆ ತೆರಳುವಂಥವ್ರು, ಕಾಲೇಜಿಗೆ ಹೋಗುವಂಥ ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಜೊತೆಗೆ ಏನು ಕೆಲಸ ಮಾಡ್ತಾ ಇದ್ರು ಬೆಂಗಳೂರಿನಲ್ಲಿ ಅವರೆಲ್ಲರೂ ಕೂಡ ಈಗ ಬೆಂಗಳೂರಿಗೆ ವಾಪಸ್ ಆಗಿರುವಂಥದ್ದು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ತಾವು ಎಲ್ಲಿಂದ ಬರ್ತಾ ಇರೋದು? ಸರ್, ಕೋಲಾರದಿಂದ. ಅಂದರೆ ಊರಿಗೆ ಹೋಗಿದ್ರಿ ಹಬ್ಬಕ್ಕೆ? ಹೌದು. ಓಕೆ, ಇಷ್ಟು ರಶ್, ತುಂಬಾ ರಶ್ ಇದೆ ಇವತ್ತು? ತುಂಬಾ ರಶ್ ಇದೆ ಸರ್. ಓಕೆ, ಎಷ್ಟೊತ್ತು ಕಾಯ್ತಾ ಇದ್ರಿ ನೀವು? ಸರ್, ಹಾಫ್ ಅನ್ ಅವರಿಂದ ಕಾಯ್ತಾ ಇದೆ ಸರ್. ಹಾಫ್ ಅನ್ ಅವರ್ ಇಂದ. ಓಕೆ ಓಕೆ, ಇದು ಫಸ್ಟ್ ಟೈಮ್ ಆಯ್ತಾರ ನಿಮ್ಗೆ ಈ ಥರ ಅನುಭವ? ಹೌದು ಸರ್, ಇವತ್ತೇ ಫಸ್ಟ್ ಈ ಥರ ಫುಲ್. ಓಕೆ, ಈಗ ಪ್ರಯಾಣಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಕಳೆದ ಹಾಫ್ ಅನ್ ಅವರ್ನಿಂದ ಏನು ಮೆಟ್ರೋಗಾಗಿ ಕಾಯ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಮೆಟ್ರೋ ಹೊರಭಾಗದಲ್ಲಿ ಜೊತೆಗೆ ಒಳಭಾಗದಲ್ಲೂ ಕೂಡ ಇಷ್ಟೇ ಪ್ರಮಾಣದಲ್ಲಿ ಪ್ರಯಾಣಿಕರು ರಶ್ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.